ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, RBI's ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕುಮಾರಸ್ವಾಮಿ ಅವರು ಬಹಳ ನಿಮ್ಮ ಮಾಧ್ಯಮದಲ್ಲೂ ನನಗೂ ಗೊತ್ತಿಲ್ಲ, ನಾನು ಇನ್ನೂ ಫೋನ್ ನೋಡಕ್ಕೆ ಹೋಗಿಲ್ಲ, ಟೈಮ್ ಸಿಕ್ಕಿಲ್ಲ ನನಗೆ. ನಾವೆಲ್ಲ ಬರೀ ನಮ್ಮ ಪಕ್ಷದ ಸಂಘಟನೆ ನಾವು ಗಂಡಸ, ನಾವೊಬ್ಬರೇ ಗಂಡಸ, ಎಲ್ಲ ಗಂಡಸ್ತನದ ಎಲ್ಲ ಶಕ್ತಿ ಹೊರಟಿದೆ. ಕುಮಾರಸ್ವಾಮಿ ಏನು ಮಾತಾಡಿದ್ದಾರೆ ಹಿಂದೆ ಅಂತ ನನಗೆ ಗೊತ್ತು. ನನ್ನ ಮಿಲಿಟರಿ ಇವ್ರು ಬಂದು ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿ, ಅಂದರೆ ವಾಪಸ್ ಜೈಲು ಇರ್ತೀನಿ. ನಾನು ಜೈಲು ನೋಡಿರೋದು, ಅವನು ಬಂದು ನಾನು ಜೈಲಲ್ಲಿ ನೋಡಿದ. ನಾನು ನನಗೆಷ್ಟು ಶಕ್ತಿ ಇತ್ತು ಜೈಲು ಒಳಗಡೆ ಅಂತ ಆತ ಬಂದು ನಾನು ನೋಡಿದ, ಗೊತ್ತಾಯ್ತಾ. ಅದಾದ ಮೇಲೆ ನಾನು ನಿಜ ಅವ್ರ ಕುಟುಂಬದ ಅವ್ರ ಅಣ್ಣನ ಕೇಳಿದ್ರು ನಿಜ. ಯಾಕೆಂದರೆ ಅವ್ರ ಅಣ್ಣ ಬೇನಾಮಿ, ಇವು ಮುಖ್ಯಮಂತ್ರಿ ಆಗಿದ್ದಾಗೇನೆ ಇವು ಅಧಿಕಾರನ ದುರುಪಯೋಗ ಪಟ್ಕೊಂಡು ನನ್ನ ಮೇಲೆ ಬಿಟ್ಟು, ನನ್ನ ಹೆಂಡತಿ ಮೇಲೆ, ನನ್ನ ತಂಗಿ ಮೇಲೆ, ನನ್ನ ತಮ್ಮನ ಮೇಲೆ, ಎಲ್ಲರ ಮೇಲೂ ಕೇಸ್ ಹಾಕ್ತ. ಅದರೂ ಕದ್ದುಬಿಟ್ಟಿದ್ದೀವಿ ನಾವು ಅಂತ, ಅಂದ್ಬಿಟ್ಟು ನಾವೆಲ್ಲ ಬಳ್ಳಾರಿಯಲ್ಲಿ ಕದ್ದುಬಿಟ್ಟಿದ್ದೀವಿ ಅಂತ ಕೇಸ್ ಹಾಕ್ತಾರೆ, ಸುಳ್ಳು ಕೇಸ್ ಹಾಕ್ತಾರೆ. ಆಮೇಲೆ ರಾತ್ರಿ ಪಾಪ ನಮ್ಮ ಕಾರ್ಯಕರ್ತರು ಎಲ್ಲ ಬಂದು ಕಾಯ್ಕೊಂಡಿದ್ರು. ರಮೇಶ್ ಕುಮಾರ್ ಅವರು ಗೆಟರ್ ಕೂತಿದ್ರು, ಖರ್ಗೆ ಅವರು ಇಲ್ಲಿಗೆ ಬಂದರು, ಗೊತ್ತಾಯ್ತಾ. ನವೆಂಬರ್ 14ನೇ ತಾರೀಕು ರಾತ್ರಿ ಇಲ್ಲಿ ಚೀಫ್ ಮಿನಿಸ್ಟರ್ ಆಗಿದ್ದಾಗ ನಂಗೆ ಇನ್ನೂ ಆ ಡೇಟ್ ನಂಗೆ ನೆನಪಿದೆ. ಯಾಕೆ ನನ್ನ ಮಗಳು ಹುಟ್ಟಿದ ಹಬ್ಬ ಅವತ್ತು. ನಾನು ಅದನ್ನು ಮುಗಿಸ್ಕೊಂಡು ಇಲ್ಲಿಗೆ ಬರೋಷ್ಟೊತ್ತಿಗೆ FIR ಲಾಂಚ್ನಾಗಿತ್ತು. ರಾತ್ರಿ ಸಾವಿರಾರು ಜನ ಬಂದು ಅರೆಸ್ಟ್ ಆಗ್ತಾರೆ ಅಂತ ಬಂತು. ಅವನ್ನೆಲ್ಲ ಮರೆತುಬಿಟ್ಟು ಇವತ್ತು ಚೀಫ್ ಮಿನಿಸ್ಟರ್ ಮಾಡಿದ್ರು. ಚೀಫ್ ಮಿನಿಸ್ಟರ್ ಆದಮೇಲೆ, ಚೀಫ್ ಮಿನಿಸ್ಟರ್ ಇಳಿದ ಮೇಲೆ ಏನೇನು ನಡೀತು ಅಂತ ನಾನೇನು ಬಿಚ್ಚಿ ಏನು ಹೇಳ್ಬೇಕಾಗ್ತದೆ. ಗೊತ್ತಾಯ್ತಾ. ನಾವು ಪ್ರಾಮಾಣಿಕವಾಗಿ ನಾವು ಎಷ್ಟು ನಿಷ್ಠೆಯಿಂದ ಇದ್ದೀವಿ. ನಾವು ಸುದ್ದಿಗೆ ಹೋಯ್ತಿರಲಿಲ್ಲ. ಏನು ಮಗ ಸೋತ ಅಂದ ತಕ್ಷಣ ಏನು ನನ್ನ ಮೇಲೆ ಗದಾಪ್ರವಾಹ ಮಾತುಗಳು, ಕಥೆಗಳು, ಏನೇನು ಮಾತಾಡಿದೆ ಅಂತ ನೀವು ರಿಲೀವ್ ಮಾಡಿ. ಬೇಕಾದ್ರೆ ನಾನು ಬೇಕಾದ್ರೆ ವಾಪಸ್ಸು ಏನೇನು ಮಾತಾಡಿದೆ ಅಂತ ಬೇಕಾದ್ರೆ ನಾನು ರಿಸರ್ಚ್ ಮಾಡಿಬಿಟ್ಟು ಬೇಕಾದ್ರೆ ನಾನು ಹಾಕ್ಸಿಸ್ತೀನಿ.